ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿನ ಬಂದು ಸಂಡೇ. ಸೊ ಸಂಡೇ ಆಗಿರೋದ್ರಿಂದ ನಾವು ಆಚೆ ಟಿಫಿನ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನೋಡೋಣ. ಆ್ಯಂಡ್ 12 o'clock ಶಾರ್ಪಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಬಂದು ಓಲ್ಡ್ ವೀಡಿಯೋ. ಸೊ ಅದು ಒಂದು ಮೆಮೊರಿಗೋಸ್ಕರ ಇಟ್ಕೊಂಡಿದ್ದು. ಸೊ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಅಂತ ಅದು ನನಗೆ ಇಟ್ಟಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನೋಡೋಣ. ಇಲ್ಲಿ ಯಾವಾಗೂ ಇದೇ ಥರ ರಶ್ಶು, ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಹೆಂಗೋ ಸದ್ಯಕ್ಕೆ ಕುತ್ಕೊಳ್ಳೋಕೆ ಸೀಟ್ ಸಿಕ್ತು. ಸೊ ನಾವು ದೋಸೆ, ಪಲಾವು, ಇವರದೇನೋ ಸ್ವೀಟು ಮತ್ತೆ ತಿನ್ನಿಸ್ತಾ ಇದೇನು ಟೈಮ್ ಆಗ್ಬಿಟ್ಟದ. ಪಾಪ ಅಶ್ವಾಗ್ಬಿಟ್ಟದ ಅವನಿಗೆ. ಇವಾಗ ಫ್ರೂಟ್ಸ್ ತಗೊಳಕ್ಕೆ ಬಂದಿದ್ದೀವಿ. ಯಾಕೋ ನನಗೆ ಯಾವ ಫ್ರೂಟ್ಸೇ ತಿನ್ನಬೇಕು ಅಂತ ಅನಿಸ್ತಿಲ್ಲ, ಇಷ್ಟನೂ ಆಗ್ತಿಲ್ಲ. ಆರೆಂಜ್ ಅಂತೂ ನನಗೆ ತಿನ್ನೋದೇ ನಾನು ಒಂದು ಆರೆಂಜ್ ಅಷ್ಟೇ. ಇದು ಕೂಡ ರೇಟ್ ನೋಡಿ, ಇಲ್ಲಿ ತಿನ್ನೋದೇ ಇದು ಒಂದು ನಾನು ಅಷ್ಟೇ. ಹಂಗೆ ಕಾಲ. ಸೊ ಬಟ್ಟೆ ಹಾರಾಕೋಣ ಅಂತ ಮೇಲ್ಗಡೆ ತೊಗೊಂಬಂದಿದ್ದೀನಿ. ನೋಡಿ, ನಮ್ಮದು ಇದೇ ನಮ್ಮ ಟೆರೆಸ್. ಅಲ್ಲಿ ಕಾಣಿಸ್ತಿರೋದೆ ನಮ್ಮ ಗಿಡಗಳು. ಅದನ್ನ ಆಮೇಲೆ ತೋರಿಸ್ತೀನಿ. ಇವಾಗ ಬೇಗ ಬಟ್ಟೆ ಹಾರಾಕಿ ಕೆಳಗೆ ಹೋಗೋಣ ಬನ್ನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಅಷ್ಟೇ. ಇದು ಅವರೆಕಾಳು ಬೇಯಿಸಿರೋದು, ಒಗ್ಗರಣೆ. ಏನು ಇವಾಗ ನಮ್ಮ ಅಥರ್ವನ್ನ ಡ್ರಾಯಿಂಗ್ ಕ್ಲಾಸಿಗೆ ಬಿಡಬೇಕಿತ್ತು. ಸೊ ಹಂಗಾಗಿ ಅವನನ್ನು ಡ್ರಾಯಿಂಗ್ ಕ್ಲಾಸಿಗೆ ಬಿಟ್ಟು ನಾವು ಮನೆಗೆ ಬರೋಣ ಬನ್ನಿ. ಅವನನ್ನು ಡ್ರಾಯಿಂಗ್ ಕ್ಲಾಸಿಗೆ ಬಿಟ್ಬಿಟ್ಟು ಬರೋಣ. ನೀರು ನೋಡೋಣ ಅಂತ ಮಾಡಿದ್ವಿ. ಇದಕ್ಕೆ 200. ಓಕೆ, ಅಲ್ಲೇ ಶಾವಂತಿ ಹೂ ತೊಗೊಂಡೆ. ನಾಳೆ ಪೂಜೆಗೆ ನನಗೆ ಬೇಕು ಅಲ್ಲ ಅಂತ ತಗೊಂಡೆ. ಇದೇ ಕ್ರಾಸಿಂಗಲ್ಲೇ ಎಳ್ನೀರು ಕ್ರಾಸು. ಅಷ್ಟು ಬಿಸಿಲು ಪರವಾಗಿಲ್ಲ. ಮೇಲೆ ಬಟ್ಟೆ ಹಾಕಿದ್ದೀನಿ, ಎಲ್ಲ ಎತ್ಕೊಂಬರ್ಬೇಕು ಇವಾಗ ಹೋಗಿ ಬಟ್ಟೆಗಳು. ಅಲ್ಲಿಂದ ರಿಲಯನ್ಸಿಗೆ ಬಂದಿರೋದು. ಸ್ವಲ್ಪ ಐಟಮ್ಸ್ ತಗೊಳ್ಳೋಣ ಅಂತ. ಐಟಮ್ಸ್ ಎಲ್ಲ ತಗೊಂಡು ಆಯಿತು. ಇವಾಗ ಅಲ್ಲಿ ಬ್ಯಾಗಲ್ಲಿ ಹಾಕೋಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇದಕ್ಕಿದವ್ರೆ ಬೇಳೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಇಷ್ಟೇ ಮಸಾಲೆ ನಾನು ಹಾಕಿ, ಜಾಸ್ತಿ ಹಾಕಿಲ್ಲ. ನೋಡಿ, ಇವು ಎಲ್ಲ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು. ಲೈಕ್ ಏನದು ಹುರಿದ್ಬಿಟ್ಟು ಎಣ್ಣೆ ಹಾಕಿ ಇದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಮ್ಮದು ಇದಕ್ಕಿದ ಬೇಳೆ ಎಲ್ಲ ರೆಡಿ ಇದ್ದಾವೆ. ನಿನ್ನೆನೂ ಇಟ್ಬಿಟ್ಟಿದ್ದೀನಿ. ಬನ್ನಿ, ಇವತ್ತಿಂದು ಪ್ರೊಸೀಜರ್ ಏನು ತೋರಿಸಲ್ಲ, ಜಸ್ಟ್ ಇಷ್ಟೇ ರುಬ್ಬಿಟ್ಟು ಒಂದು ವಿಸಿಲ್ ಹಾಕ್ಸಿದ್ರೆ ಆಗೋಯ್ತು. ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಮಾಡಿದ್ದೀನಿ. ಬೇಗ ಬೇಗ ಮಾಡೋಣ. ಟೈಮ್ ಆಗೋಯ್ತು ಆಗಲೇ. ಎಷ್ಟಾಯಿತು ಗೊತ್ತಾ ನೋಡಿ, ಅಲ್ಲಿ ಟೈಮ್ ಆಗಲೇ 6:30. ಈ ರಘು 7 ಗಂಟೆಗೆ ಬಂದುಬಿಡ್ತಾರೆ ಟಿಫಿನ್ ಬೇಕು ಅಂತ. ಸೊ ಹಂಗಾಗಿ ಬೇಗ ಬೇಗ ಮುಗಿಸ್ಕೊಡ್ತೀನಿ. ಪೂಜೆ ಎಲ್ಲ ಮುಗಿಸ್ದೆ. ಆ್ಯಂಡ್ ನಮ್ಮ ಅಥರ್ವನ ಕೈಯಲ್ಲಿ ಗಣೇಶನಿಗೆ ಗರ್ಕೆ ಇಡಿಸ್ತಿದ್ದೀನಿ. ಇದಾಗಿತ್ತು ನಮ್ಮ ಮನೆಯದು ಪೂಜೆ. ನೋಡಿ, First tell me ma. What is it? Ma. Am. So if you take D with am, D with am, Dam. 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 This is am. Okay? Am. So if you club D with am, dam. Dam. Ha. A. Ham. J with am, Ham. Jam. yes. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಈ ರಂಗೋಲಿಯಿಂದ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇದು ನನ್ನ ಮಗನಿಗೆ ಇಷ್ಟು ದೊಡ್ಡ ರಂಗೋಲಿ ಹಾಕಿರೋ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಈ ರಂಗೋಲಿ ಹಾಕಿದ್ದೀನಿ. ಈ ರಂಗೋಲಿಯಿಂದ ಇವತ್ತಿನ ದಿನ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಅಥರ್ಗೆ ಇವಾಗ ಚಳಿ ಅಲ್ಲ, ಸೀಸನ್ ನೋಡು ಹೆಂಗೈತೆ. ಅದಕ್ಕೋಸ್ಕರ ಈ ಕಷಾಯ ಒಂಚೂರು ಹಾಕ್ತೀವಿ. ನೋಡಿ ಹೆಂಗ್ ಮಾಡ್ತಿದ್ದಾನೆ.
ಇಲ್ಲಿ ಮಾಡು. ಎತ್ತಮ್ಮ ಬೇಗ ಬೇಗ ಕುಡಿಯಪ್ಪಜ್ಜಿ. ಹಿಂಗೆ ನಾವು ಇಷ್ಟು ಕುಡಿಸ್ಬಿಟ್ರೆ ನಂಗೆ ಬಿಡ. ನೋ 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 ಎಕ್ಸಾಕ್ಟ್ಲಿ ಬೇಡ. ನಾನು ಹೈಟ್ ಇರೋನು, ನಾನು ಕುಡ್ದೆ ಇಲ್ಲ 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 ನನಗೆ ಬೇಡ. ಕುಡಿ ಫಸ್ಟ್ ನೀವು ಇನ್ನೊಂದು ಹೈಟ್ ಬರ್ರಿ, ಆಮೇಲೆ ನೀವು ಅಲ್ಲಿವರೆಗೂ ಟಚ್ ಆಗಲ್ಲ. ಇಲ್ಲ ಇಲ್ಲ ನಮಗೆ ಬೇಡ, ನೀವು ಕುಡೀರಿ. ನೀವು ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ರಿ. ಇವಾಗ ಕ್ಯಾರೆಟ್ ಎಲ್ಲ ತುರಿತಿದ್ದೀನಿ. ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ. ಎಂಡಲ್ಲಿ ಡಿಶ್ ವಾಷರ್ಗೆಲ್ಲ ಲಿಕ್ವಿಡ್ ಹಾಕಿದ್ದೆ, ಸರಿ ಪಾತ್ರೆಗಳೆಲ್ಲ ಡಿಶ್ ವಾಷರ್ಗೆ ಹಾಕಿದ್ದೀನಿ. ಆ್ಯಂಡ್ ಟೈಮ್ ನೋಡಿ ಇವಾಗ 5:30. ಸೊ ಬೇಗ ಎದ್ದಿದ್ದೆ ಇವತ್ತು. ಒಂದು ಸ್ವಲ್ಪ ಭಾಳ ಕೆಲಸ ಐತೆ. ಇದೆಲ್ಲ ತುರಿದ್ಬಿಡೋಣ. ತುರಿದು ರೊಟ್ಟಿಗೆ ರೆಡಿ ಮಾಡಿ ಆಮೇಲೆ ಹೆಸರುಬೇಳೆ ಪಲ್ಯ ಮಾಡೋಕ್ಕೆಲ್ಲ ನೆನೆ ಹಾಕಿದ್ದೀನಿ. ಇವಕ್ಕೆ ಇದಿಷ್ಟು ತುರ್ಕೋಬೇಕಿನ್ನು ನಾನು. ಸೊ ತುರ್ಕೊಂಡು ಆಮೇಲೆ ಟೈಮ್ ನೋಡಿ 6:20. ಎಲ್ಲ ಕೆಲಸ ಆಯಿತು. ಇಲ್ಲಿ ನಂದು ಪಲ್ಯ ರೆಡಿ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿಗೆ ಬಂದು ರೊಟ್ಟಿ ಇಟ್ಟು ಕಲಸಿಟ್ಟಾಯಿತು. ಒಂಚೂರು ಪಲ್ಯ ಆಗ್ಬಿಟ್ರೆ ನಂದು ಇಲ್ಲಿ ರೊಟ್ಟಿ ಹಾಕಿಟ್ಟಿದ್ದೀನಿ ಮಗುಗೆ. ಅವ್ರ ಪಾಪ ಅವನಿಗೆ ತಿನ್ನಿಸ್ತಿದ್ದಾರೆ. ಎಲ್ಲ ಅದು ತಿನ್ನಿಸ್ಬೇಕು ಇವನಿಗೆ. ನೋಡಿ ತಿನ್ನಿಸ್ಬಿಟ್ಟು ಅಂತ ಕಲಿಸಿದೆ ಮಗುಗೆ, ತಿನ್ನೋದು ಕಲಿಸಿಲ್ಲ ನೀನು. ನೋಡು ಈ ಥರ ಚಾಕು ಎತ್ತೋದು ಬರೀ ಇಂಥವೇ ಕಲ್ತವನೆ. ಚಾಕು ಬಿಡಿ ಕೆಳಗೆ. ಮಮ್ಮಿ ಕಲಿಸಿರೋದು ನನಗೊಂದು ಟಾಪಿಕ್. ನಿಮ್ಮ ಏಜಿಗೆ ಬಂದಾಗೆ ನಿಮ್ಮ ಏಜಿಗೆ ಬಂದಾಗ ನಿಮ್ಮ ಮಗನೂ ಕೂಡ ಅವನ ಮಗಂಗೆ ತಿನ್ನಿಸ್ತಾರೆ. ನೀವು ಚಿಕ್ಕವನಿದ್ದಾಗ ತಿನ್ಸ್ಕೊಂಡಿದ್ದೀರಾ, ಹಂಗಂತ ಹೇಳ್ಬಿಟ್ಟು ತಿನ್ನಿಸ್ಬೇಕು ಇವಾಗ ಅವನಿಗೆ ಅಷ್ಟೇ. ಚಿನ್ನಮ್ಮ ಕಟ್ರು ಬಿಡು ಕೆಳಗೆ. ಕಟ್ರು ಬಿಟ್ಟಿದ್ದಾನೆ ಪಾಪ, ಅವನು ಗುಡ್ ಬಾಯ್. ಚಿಕ್ಕವನಿದ್ದಾಗ ನಿಮ್ಮಮ್ಮ ಮಗನ್ ಗೊಡಿ ಅಂತ ಹೇಳ್ಕೊಟ್ಟಿದ್ದಾರೆ ಅಂತ. ಲಾಟಿಲ್ ಹೊಡೆಯೋದು ನಮ್ಮಮ್ಮನೂ ಅಷ್ಟೇ, ಗೊತ್ತಾಯ್ತಾ? ಅದೆಷ್ಟೋ ಉತ್ತಮ ಅನ್ಕೋ, ಗೊತ್ತಾಯ್ತಾ? ಪಾರ್ಕೆಲೆಲ್ಲ ಹೊಡೆದೈತೆ, ಆ ತರ ಹೊಡಿತಿಲ್ಲ ನಿಂಗೆ, ಗೊತ್ತಾಯ್ತಾ? ಕುರ್ಪಿ ಬೆಸ್ಟ್. ಆ ಕಬ್ಬಣದ ಸ್ಕೇಲಲ್ಲಿ ಏನೋ ಹೊಡೆದ್ರೆ ನಿನ್ ನೋವಾಗುತ್ತೆ. ಆ ಮರದ್ರಲ್ಲಿ ಏನು ಇಲ್ಲ, ಅದಕ್ಕೆ ನಿಂಗೆ ಅದ್ರಲ್ಲಿ ಹೊಡೆಯೋದು. ನೀನ್ ಈ ತರದ್ರಲ್ಲೆಲ್ಲ ಒದೆ ತಿಂದ್ಬಿಟ್ರೆ ಮುಗೀತು ನಿನ್ ಕತೆ. ಹಾಯ್ ಮಾಡ್ಚಿನ ಬೇಡ ಬಂಗಾರಿ, ಹಾಯ್ ಮಾಡು. ಹಾಯ್ ಏನು ಹಾಯ್. ಏನೋ ಮಾಡ್ಕೊಂಡು ಕೂತು ಏನು ಅನ್ನೋದು ಗೊತ್ತಿಲ್ಲ. ಇನ್ನು ವಾಷಿಂಗ್ ಮಿಷಿನಿಗೆ ಒಂದು ಸ್ವಲ್ಪ ಬಟ್ಟೆ ಹಾಕಬೇಕು. ಸೊ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಆಮೇಲೆ ಮಿಕ್ಕಿರೋ ಕೆಲಸ ನೋಡ್ಕೊಳ್ಳೋಣ. ಇನ್ನೂ ಬೇಜಾನ್ ಕೆಲಸ ಐತೆ, ಮಾಡೋಣ. ಸೊ ನಾನು ಟಿಫಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಷಾಯ ಮಾಡ್ಕೊತಾ ಇದ್ದೀನಿ. ಇದೇ ಕಷಾಯ ಪೌಡ್ರು. ಸೊ ಕಷಾಯ ಮಾಡ್ಕೊತಿದ್ದೆ. ಯಾಕೋ ಒಂಥರ ಗಂಟ್ಲು ಈ ಚಳಿಗೆ ಒಂದು ಸ್ವಲ್ಪ ಕಷಾಯ ಕುಡಿದ್ರೇ ಆರಾಮ್ ಅನ್ಸೋದು. ಅದಕ್ಕೆ ಒಂದು ಸ್ವಲ್ಪ ಕಷಾಯ ಮಾಡ್ಕೊತೀನಿ. ನನಗೆ ಹಾಲು ಕಾಯಿಸ್ಬಿಟ್ಟು ಎತ್ತಿಡಬೇಕು. ಸೊ ಬಟ್ಟೆ ಎಲ್ಲ ಹಾರಾಕಬೇಕಿತ್ತು. ಇಷ್ಟು ಬಿಸಿಲೈತೆ ಅಂದರೆ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಸಖತ್ತಾಗಿ ಬಿಸಿಲೈತೆ. ಸೊ ಹಂಗಾಗಿ ಬಟ್ಟೆ ಎಲ್ಲ ಹಾರಾಕಿದೆ. ಇವಾಗ ಇಲ್ಲಿ ನಾನು ತೊಗರಿಬೇಳೆ ಹಾಕಿದ್ದೆ. ಸೊ ಈ ತೊಗರಿಬೇಳೆನೆಲ್ಲ ಇವಾಗ ಕೆಳಗೆ ತಗೊಂಡೋಗಿ ಇದನ್ನೆಲ್ಲ ಜಾಲಿಸಿ ಗೋಧಿ ಹಿಟ್ಟಿಗೆ ರೆಡಿ ಮಾಡಬೇಕು. ಸೊ ಬೇಗ ಬನ್ನಿ ಗೋಧಿ ಹಿಟ್ಟಿಗೂ ರೆಡಿ ಮಾಡೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ಗಾರ್ಡನ್ನಲ್ಲಿ ಮೆಂತ್ಯ ಸೊಪ್ಪು, ಅವತ್ತು ಹಾಕಿದ ಮೆಂತ್ಯ ಸೊಪ್ಪು ಎಷ್ಟು ಸಖತ್ತಾಗಿ ಬೆಳೆದಿದ್ದಾವೆ. ಓಕೆ, ಇವಾಗ ಇವನ್ನ ಒಂಚೂರು ಜಾಲಿಸ್ತಿದ್ದೀನಿ. ಇದು ಏನೋ ಗೊತ್ತಿಲ್ಲಪ್ಪ ನನಗೆ, ಇದು ಯಾಕೆ ಹಿಂಗೆ ಹಾಕಿದ್ದಾವೆ ಅಂತ ಗೊತ್ತಿಲ್ಲ.
ಯಾರಿಗಾನ ಗೊತ್ತಿದ್ರೆ ಒಂಚೂರು ನನಗೆ ಹೇಳಿ. ಮೊನ್ನೆ ಏನೋ ತಂದಿರೋವು ಎಷ್ಟು ಕಲರ್ ಬಿಟ್ಟಿದ್ದಾವೆ ಅಂದರೆ ಸಿಕ್ಕಾಪಟ್ಟೆ ಕಲರ್ ಬಿಟ್ಟಿದ್ದಾವೆ. ಅಷ್ಟಲ್ದಂಗೆ ನೋಡಿ ಹುಳ ಕೂಡ ಆಗಿದ್ದಾವೆ ಇವು. ಅದಕ್ಕೋಸ್ಕರ ಇದನ್ನ ಇವಾಗ ಜಾಲ್ಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಈಗ ಯಾಕೆ ಹಿಂಗೆ ಕಲರ್ ಬಿಟ್ಟಿದ್ದಾವೆ ಅಂತ ಗೊತ್ತಾಗ್ತಿಲ್ಲ ನೋಡಿ. ಇಷ್ಟು ಮಾಡ್ಕೋಬೇಕು ಇವಾಗ. ಇದಿಷ್ಟು ಜಾಲಿಸ್ಬೇಕು. ನನಗೆ ಒಂದು ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಿಲ್ಲ. ಇದು ಎ ಸಿದು ಒಳಗಡೆದು ಫಿಲ್ಟ್ರ್ ಇತ್ತು. ಸೊ ಆ ಫಿಲ್ಟ್ರನ್ನು ಇವಾಗ ತಕ್ಕೊಟ್ಟಿದ್ದಾರೆ ನೀರು ಹಾಕೊಂಬ ಅಂತ. ಅದಕ್ಕೆ ಇವಾಗ ಇವೆರಡನ್ನು ತೊಳ್ಕೊಂಡೋಗಿ ಎ ಸಿದಿದ್ದು ತೊಳ್ಕೊಂಡೋಗಿ ಕೊಡ್ಬೇಕೀಗ. ಇವಾಗ ಹೇಳ್ರಿ, ಅವಾಗ ವಿಡಿಯೋ ಆನ್ ಮಾಡಿರಲಿಲ್ಲ. ಇದೆಲ್ಲ ನೀನ್ ಮಾಡ್ಬೇಕಾಗಿರೋ ಕೆಲಸ ನಾನ್ ಮಾಡೋದಾಗೈತೆ. ಎಲ್ಲಾನ ನೀನ್ ಕೆಲ್ಸ ನನ್ ಕೆಲ್ಸ ಅಂತ ಇರುತ್ತಾ? ನನಗದು ಫ್ಯಾನ್ ಮೇಲ್ಗಡೆ ಸಿಗಲ್ಲ ಗುರು. ಇದು ನನಗೆ ಆಗಲ್ಲ ನನಗೆ ಸಿಗಲ್ಲ. ನಿಮ್ಮಷ್ಟು ಹೈಟ್ ಇಲ್ಲ ನಾನು, ನನಗೆ ಸಿಗಲ್ಲ. ಅದಕ್ಕೆ ನನ್ಗೆ ಹತ್ತಕ್ಕಾಗಲ್ಲ ಅಲ್ಲಿ. ನನಗೆ ಬೆಳೆಯೋಕೆ ಇಷ್ಟ ಇರಲಿಲ್ಲ, ಬೆಳೆದಿಲ್ಲ. ಈ ಫ್ಯಾನ್ ಓಡ್ಸಕ್ಕೆಲ್ಲ ಹೈಟ್ ಬೆಳಿಬೇಕು ಅನ್ನೋದು ಬರಲ್ಲ. ಬೇಡ ನನಗೆ, ನೀವು ಇರ್ತೀರಲ್ಲ. ಸೊ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ಯಾನ್ ಯೂಸೇ ಮಾಡಲ್ಲ ಎ ಸಿ ಇರೋದ್ರಿಂದ. ಬಟ್ ಅದು ಹೆಂಗೆ ಅಷ್ಟು ಗಲೀಜಾಗಿ ಕೂತು ಒಳಗಡೆ ಎಲ್ಲೂ ಒಂದು ಜಾಗ ಇಲ್ಲ ಅದಕ್ಕೆ ಗಲೀಜಾಗಕ್ಕೆ. ಆದರೂ ಇಷ್ಟು ಧೂಳು ಬರುತ್ತೆ ನೋಡಿ ನಮ್ಮ ಮನೆಗೆ. ಸೊ ಯಾಕೋ ಹೊಟ್ಟೆ ಸಿಕ್ಕಾಪಟ್ಟೆ ನೋಯ್ತಿತ್ತು. ಅದಕ್ಕೆ ಎಳ್ನೀರು ಕುಡಿಯೋಣ ಅಂತೇಳಿ ಎಳ್ನೀರು ಕೊಚ್ಚಿಸ್ಕೊಂತ ಇದ್ದೆ. ಓಪನ್ ಮಾಡಿಸ್ಕೊಂತ ಇದ್ದೆ. ಓಪನ್ ಮಾಡಿಸ ಸಾಕು ಒಂದೇ. ಇದೇನು ಮಾಡಿ ಅವನು ಬರ್ತಾನೆ ಬಿಡ್ರಿ, ಆ ಥರಗಿರ್ತದೆ. ನನಗಿಲ್ಲ, ನೀವು ಇದರಲ್ಲೇ ಕುಡೀರಿ ನನ್ನ ಜೊತೆಗೆ. ಅಷ್ಟೊಂದೇನು ಕುಡಿಯಲ್ಲ. ಒಂದು ಗ್ಲಾಸ್ ಫುಲ್ ಬರುತ್ತೆ. ಒಂದೊಂದು ಸ್ವಲ್ಪ ಆಗಲೇ ಕುಡಿದೆ. ಬಟ್ ಇಷ್ಟು ಗ್ಲಾಸ್ ತುಂಬ ಎಳ್ನೀರು ಬಂತು. ಅವರಲ್ಲಿ ಕಾಯಿ ತಕ್ಕೊಡ್ತಿದ್ದಾರೆ, ಬಟ್ ತೋರ್ಸಂಗಿಲ್ಲ. ಎಷ್ಟು ಬಂತು ಎಳ್ನೀರು. ನಮ್ಮ ಕಾಯಲ್ಲಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಬಂದೈತೆ. ಇವರಾಗಲೇ ತಿಂದು ಖಾಲಿ ಮಾಡಿಬಿಟ್ರು. ನನಗೆ ಒಂದು ಸ್ವಲ್ಪ ಮೊಸರು, ಆಮೇಲೆ ಇನ್ನೇನು ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಹುರಿದ ದಾಲ್ ಬೇಕಾಗಿತ್ತು. ಅದನ್ನು ತರಿಸ್ಕೊಂಡು ತುಂಬ ದಿನ ಆಗಿತ್ತು ಸೂಪ್ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಮನೆಯಲ್ಲೇ ಹೆಲ್ತಿಯಾಗಿ ನಾನು ಟೊಮೆಟೊ ಸೂಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬ್ರೆಡ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಬ್ರೆಡ್ ಇರಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ನಾರ್ಮಲ್ ಟೊಮೆಟೊ ಸೂಪ್ ಮಾಡಿಕೊಂಡು ಒಂದು ಸ್ವಲ್ಪ ಆರಿಗ್ಯಾನೋ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿದ್ದೀನಿ. ಸಖತ್ತಾಗಿ ಬಂದಿದೆ ಮಾತ್ರ. ಕಾರ್ನ್ ಫ್ಲೋರ್ ಹಾಕ್ಬೇಕು ಆ್ಯಕ್ಚುಲಿ, ಇದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟೇ ಇವತ್ತಿಂದು ಸೂಪ್. ನಮ್ಮ ಅತ್ತರು ಇವಾಗ ಎದ್ದು ಬಂದಿದ್ದಾನೆ.